ಹಾಯ್ ಗೆಳೆಯರೆ, ಇವತ್ತಿನ ಪ್ರಶ್ನೆ ಏನಂದರೆ ಕಾಲ ಮತ್ತು ದೂರದ ಮೇಲೆ ಇರ್ತದೆ. ಪ್ರಶ್ನೆ ಏನಿದೆ, ಒಂದು ಬೈಕು ಗಂಟೆಗೆ 54 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತದೆ. ಇದೇ ಒಂದು ಬೈಕು 5 ನಿಮಿಷದಲ್ಲಿ ಎಷ್ಟು ದೂರವನ್ನು ಕ್ರಮಿಸ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ರೀತಿ ಪ್ರಶ್ನೆಯನ್ನು ಕೊಟ್ಟಾಗ ಸುಲಭವಾಗಿ ನಾವು ಯಾವ ಥರ ಬಿಡಿಸೋದು ಅಂತ ನೋಡ್ತಾ ಬರೋಣ. ನಮಗೆ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ವೇಗವನ್ನು ಕೊಟ್ಟಿದ್ದಾರೆ. ವೇಗ ಎಷ್ಟಿದೆ? ವೇಗ ಪ್ರತಿ ಗಂಟೆಗೆ 54 ಕಿಲೋಮೀಟರ್ ವೇಗವನ್ನು ಇದು ಏನು ಮಾಡ್ತದೆ, ಚಲಿಸ್ತದಂತೆ. ಹಾಗಾದರೆ ಈಗ ಕಾಲ ಅಂದರೆ 5 ನಿಮಿಷದಲ್ಲಿ ಎಷ್ಟು ಚಲಿಸ್ತದೆ ಅಂತ ಕೊಟ್ಟಿದ್ದಾರೆ. 5 ನಿಮಿಷ, ಹೌದಾ? ನಿಮಿಷದಲ್ಲಿ ಈ ಥರ ಇದ್ದಾಗ ಇಲ್ಲಿ ವೇಗ ಕಿಲೋಮೀಟರ್ದಲ್ಲಿರುವಾಗ ನಿಮಿಷದಲ್ಲಿರುವಂಥ ಕಾಲವನ್ನು ನಾವು ಗಂಟೆಗೆ ಪರಿವರ್ತನೆ ಮಾಡಿಕೊಳ್ತೀವಿ. ಹೇಗಂದರೆ 5 / 60, ಹೌದಾ? 5 ಒಂದಲೇ 5, 12 60 ಎಷ್ಟಾಯಿತು? 1 / 12, 1 / 12 ಆಯಿತು. ಈಗ ನಮಗೆ ಡಿಸ್ಟೆನ್ಸನ್ನು ಕಂಡುಹಿಡಬೇಕಲ್ವಾ? ಡಿ = ವೇಗ ಇಂಟು ಕಾಲ ಆಗ್ತದೆ. ವೇಗ ಎಷ್ಟಿದೆ? 54 ಇದೆ, ಹೌದಾ? ಇಂಟು 1/12, ಹೌದಾ? 12 ಒಂದಲೇ 12, 4 ಎಷ್ಟು? 48, 6 ಉಳಿತದೆ. ಬಿಂದು ಕೊಟ್ಟರೆ 60 ಆಯಿತು. 12 ಎಷ್ಟಲೇ? 12 × 5 = 60. ಹಾಗಾಗಿ ಆನ್ಸರ್ 4.5 ಕಿಲೋಮೀಟರ್ ದೂರವನ್ನು 5 ನಿಮಿಷದಲ್ಲಿ ಈ ಒಂದು ಬೈಕು ಏನು ಮಾಡ್ತದೆ? ಕ್ರಮಿಸ್ತದೆ. ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್, 4.5 ಕಿಲೋಮೀಟರ್.